ಕಳೆದ ಹಲವು ದಶಕಗಳಿಂದ ತೆರೆಮರೆಯಲ್ಲಿದ್ದುಕೊಂಡು ಚುನಾವಣಾ ತಂತ್ರಗಳನ್ನು ರೂಪಿಸ್ತಾ ಇದ್ದ ಪ್ರಿಯಾಂಕಾ ಗಾಂಧಿಯವರು ಈಗ ನೇರವಾಗಿ ಸಂಸತ್ತನ್ನ ಪ್ರವೇಶಿಸುವ ಮೂಲಕ ಆಕ್ಟಿವ್ ರಾಜಕಾರಣದ ಮುಂಚೂಣಿಗೆ ಬಂದಿದ್ದಾರೆ. ಇಂದಿರಾ ಗಾಂಧಿಯವರ ಪ್ರತಿರೂಪ ಎಂದೇ ಕರೆಯಲ್ಪಡುವ ಇವರ ಎಂಟ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯ ನೀಡಿದೆ. ಭಾರತದ ರಾಜಕೀಯ ಇತಿಹಾಸದಲ್ಲಿ ನೆಹರು ಗಾಂಧಿ ಕುಟುಂಬವು ಕೇವಲ ಒಂದು ರಾಜಕೀಯ ಮನೆತನವಾಗಿ ಉಳಿದಿಲ್ಲ, ಬದಲಾಗಿ ಇದು ಕಾಂಗ್ರೆಸ್ ಪಕ್ಷದ ಅಸ್ಮಿತೆಯ ಅವಿಭಾಜ್ಯ ಅಂಗವಾಗಿದೆ. ಕಳೆದ ದಶಕದಲ್ಲಿ ಕಾಂಗ್ರೆಸ್ ಪಕ್ಷವು ಎದುರಿಸಿದ ಸತತ ಚುನಾವಣಾ ಹಿನ್ನಡೆಗಳು ಮತ್ತು ಸಾಂಸ್ಥಿಕ ದುರ್ಬಲತೆಯ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಗಾಂಧಿಯವರ ಆಕ್ಟಿವ್ ರಾಜಕೀಯ ಪ್ರವೇಶವು ಒಂದು ನಿರ್ಣಾಯಕ ತಿರುವು ಎಂದು ಪರಿಗಣಿಸಲ್ಪಟ್ಟಿದೆ. 2019ರಲ್ಲಿ ಅಧಿಕೃತವಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಂದರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಾಗಿನಿಂದ ಹಿಡಿದು 2024ರ ವಯನಾಡು ಲೋಕಸಭಾ ಉಪಚುನಾವಣೆಯಲ್ಲಿ ಭರ್ಜರಿ ಜಯವನ್ನ ದಾಖಲಿಸಿ ಸಂಸತ್ತನ್ನ ಪ್ರವೇಶಿಸುವವರೆಗೆ ಇವರ ಪಯಣವು ಪಕ್ಷದ ಭವಿಷ್ಯದ ಮೇಲೆ ಆಳವಾದ ಪರಿಣಾಮಗಳನ್ನು ಬೀರಿದೆ. ಸದ್ಯಕ್ಕೀಗ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿ ಬರ್ತಾ ಇರೋದು ಒಂದೇ ಕೂಗು: ಪ್ರಿಯಾಂಕಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನ ವಹಿಸಿಕೊಳ್ಬೇಕು, ಇವರೇ ಮುಂದಿನ ಪ್ರಧಾನಿ ಅಭ್ಯರ್ಥಿ ಆಗ್ಬೇಕು ಅನ್ನೋ ಕೂಗು. ನಿಜವಾಗ್ಲೂ ಪ್ರಿಯಾಂಕಾ ಗಾಂಧಿಯವರು ರಾಹುಲ್ ಗಾಂಧಿಯವರನ್ನ ಸೈಡಿಗೆ ತಳ್ಳಿ ಪಕ್ಷದ ನಾಯಕತ್ವವನ್ನ ವಹಿಸಿಕೊಳ್ತಾರಾ? ಮೋದಿಯವರಿಗೆ ಎದುರಾಳಿಯಾಗಿ ನಿಲ್ತಾರಾ? ಒಂದು ವೇಳೆ ಇವರು ಪ್ರಧಾನಿ ಅಭ್ಯರ್ಥಿಯಾಗಿ ನಿಂತರೆ ಇವರಿಗೆ ಯಾರೆಲ್ಲ ಬೆಂಬಲವನ್ನ ಸೂಚಿಸ್ತಾರೆ? ಯಾವ ರೀತಿಯ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪ್ರಿಯಾಂಕಾ ಗಾಂಧಿಯವರು ದೀರ್ಘಕಾಲದವರೆಗೆ ಮರೆಯಲ್ಲಿದ್ದ ನಾಯಕಿಯಾಗಿ ಗುರುತಿಸಲ್ಪಟ್ಟವರು. ಇವರು ನೇರವಾಗಿ ಚುನಾವಣಾ ರಾಜಕೀಯಕ್ಕೆ ಇಳಿಯುವ ಮುನ್ನ ಕೇವಲ ತನ್ನ ತಾಯಿ ಸೋನಿಯಾ ಗಾಂಧಿ ಮತ್ತು ಸಹೋದರ ರಾಹುಲ್ ಗಾಂಧಿ ಅವರ ಕ್ಷೇತ್ರಗಳಾದ ರಾಯ್ ಬರೇಲಿ ಮತ್ತು ಅಮೇಥಿಯಲ್ಲಿ ಚುನಾವಣಾ ನಿರ್ವಹಣೆಯ ಹೊಣೆಯನ್ನ ಹೊತ್ತಿದ್ರು. 2014ರ ಚುನಾವಣಾ ಸೋಲಿನ ನಂತರ ಕಾಂಗ್ರೆಸ್ ಪಕ್ಷವು ಕುಸಿಯತೊಡಗಿದಾಗ ಪಕ್ಷದ ಕಾರ್ಯಕರ್ತರು ಪ್ರಿಯಾಂಕಾ ಅವರ ಎಂಟ್ರಿಗಾಗಿ ನಿರಂತರ ಒತ್ತಡವನ್ನ ಹೇರಿದ್ರು. 2019ರ ಜನವರಿಯಲ್ಲಿ ಇವರನ್ನು ಪೂರ್ವ ಉತ್ತರ ಪ್ರದೇಶದ ಉಸ್ತುವಾರಿಯನ್ನಾಗಿ ನೇಮಿಸಿದಾಗ ಅದು ಕೇವಲ ಒಂದು ನೇಮಕಾತಿಯಾಗಿರದೆ ಪಕ್ಷದ ಪುನರ್ಜೀವನದ ಮೊದಲ ಹೆಜ್ಜೆಯಾಗಿತ್ತು. ಪ್ರಿಯಾಂಕಾ ಅವರ ನಾಯಕತ್ವದ ಆಗಮನವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯವನ್ನ ತುಂಬಿದೆ. ವಿಶೇಷವಾಗಿ ಉತ್ತರ ಭಾರತದ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಬಿಜೆಪಿಯ ಬಲಿಷ್ಠ ಸಂಘಟನೆಯನ್ನು ಎದುರಿಸಲು ಕಾಂಗ್ರೆಸ್ಗೆ ಒಬ್ಬ ವರ್ಚಸ್ವಿ ನಾಯಕಿಯ ಅಗತ್ಯವಿತ್ತು. ಪ್ರಿಯಾಂಕಾ ಅವರಲ್ಲಿ ಜನರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಪ್ರತಿಬಿಂಬವನ್ನ ಕಂಡಿದ್ದು, ಇದು ಗ್ರಾಮೀಣ ಮತದಾರರ ಮೇಲೆ ಮಾನಸಿಕವಾಗಿ ಪ್ರಭಾವ ಬೀರುವಲ್ಲಿ ಯಶಸ್ವಿಯಾಗಿದೆ. ಪ್ರಿಯಾಂಕಾ ಗಾಂಧಿಯವರ ನಾಯಕತ್ವದ ಶೈಲಿಯು ರಾಹುಲ್ ಗಾಂಧಿಯವರಿಗಿಂತ ಸಾಕಷ್ಟು ಭಿನ್ನವಾಗಿದೆ. ರಾಹುಲ್ ಗಾಂಧಿಯವರು ಸೈದ್ಧಾಂತಿಕ ಮತ್ತು ಬೌದ್ಧಿಕ ರಾಜಕೀಯಕ್ಕೆ ಒತ್ತು ನೀಡಿದರೆ, ಪ್ರಿಯಾಂಕಾ ಗಾಂಧಿಯವರು ಹೆಚ್ಚು ಪ್ರಾಯೋಗಿಕ ಮತ್ತು ಜನಸಂಪರ್ಕ ಆಧಾರಿತ ರಾಜಕೀಯವನ್ನ ಅನುಸರಿಸುತ್ತಾರೆ. ಇವರ ಸಂವಹನ ಕಲೆ, ಭಾಷಣದ ಶೈಲಿ ಮತ್ತು ಜನರೊಂದಿಗೆ ಸುಲಭವಾಗಿ ಬೆರೆಯುವ ಗುಣವು ಇವರನ್ನು ಒಬ್ಬ ಜನಪರ ನಾಯಕಿಯಾಗಿ ರೂಪಿಸಿದೆ. ಇನ್ನು ಪ್ರಿಯಾಂಕಾ ಗಾಂಧಿಯವರ ಪ್ರಮುಖ ಶಕ್ತಿ ಅಂದ್ರೆ ಇವರ ನಿರರ್ಗಳವಾದ ಹಿಂದಿ ಭಾಷಣ ಮತ್ತು ಆಕರ್ಷಕ ವ್ಯಕ್ತಿತ್ವ. ಇವರು ಸಂಕೀರ್ಣವಾದ ರಾಜಕೀಯ ವಿಷಯಗಳನ್ನು ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವಂತೆ ವಿವರಿಸುವಲ್ಲಿ ನಿಪುಣರು. ಉತ್ತರ ಪ್ರದೇಶದ ಹಳ್ಳಿಗಳಲ್ಲಿ ಸಂಚರಿಸುವಾಗ ಇವರು ಮಹಿಳೆಯರೊಂದಿಗೆ ಕುಳಿತು ಚಹಾ ಕುಡಿಯುವುದು, ಮಕ್ಕಳನ್ನ ಅಪ್ಪಿಕೊಳ್ಳುವುದು ಮತ್ತು ರೈತರ ಸಮಸ್ಯೆಗಳನ್ನ ಕೇಳುವುದು ಇವರ ಜನಪ್ರಿಯತೆಯನ್ನು ಹೆಚ್ಚಿಸಿದೆ. ಇದು ಕೇವಲ ಮತದಾನಕ್ಕಾಗಿ ಮಾಡುವ ನಾಟಕವಲ್ಲ, ಬದಲಾಗಿ ಇವರ ವ್ಯಕ್ತಿತ್ವದ ಸಹಜ ಗುಣವೆಂದು ಅನೇಕರು ಭಾವಿಸುತ್ತಾರೆ. ಪ್ರಿಯಾಂಕಾ ಗಾಂಧಿಯವರು ಕೇವಲ ಪ್ರಚಾರಕ್ಕೆ ಸೀಮಿತವಾಗಿರದೆ ಪಕ್ಷದ ಆಂತರಿಕ ಸಂಘಟನೆಯಲ್ಲಿಯೂ ತೊಡಗಿಕೊಂಡಿದ್ದಾರೆ. ಇತ್ತೀಚೆಗೆ ಅಸ್ಸಾಂ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇವರನ್ನು ರಾಜ್ಯದ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಿಸಿರುವುದು ಇವರ ರಾಜಕೀಯ ಹಿಡಿತವನ್ನ ತೋರಿಸುತ್ತೆ. ಅಸ್ಸಾಂ ಕಾಂಗ್ರೆಸ್ನಲ್ಲಿರುವ ತೀವ್ರ ಗುಂಪುಗಾರಿಕೆಯನ್ನ ನಿವಾರಿಸಿ ಸಮರ್ಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ಇವರಿಗೆ ನೀಡಲಾಗಿದೆ. ಇದು ಪಕ್ಷದೊಳಗೆ ಒಂದು ರೀತಿಯ ಸಮತೋಲಿನ ಅಧಿಕಾರ ಕೇಂದ್ರವನ್ನು ನಿರ್ಮಿಸಲು ನೆರವಾಗಿದೆ. ಅಸ್ಸಾಂನಂತಹ ರಾಜ್ಯಗಳಲ್ಲಿ ಸ್ಥಳೀಯ ನಾಯಕತ್ವದ ಮೇಲೆ ರಾಷ್ಟ್ರೀಯ ನಾಯಕತ್ವದ ಪ್ರಭಾವವನ್ನ ಬಳಸುವುದು ಕಾಂಗ್ರೆಸ್ನ ಹಳೆಯ ತಂತ್ರವಾಗಿದೆ. ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಪ್ರಿಯಾಂಕಾ ಗಾಂಧಿಯವರ ಪಾತ್ರ ನಿರ್ಣಾಯಕವಾಗಲಿದೆ. ಇವರ ಶಿಸ್ತುಬದ್ಧ ನಾಯಕತ್ವವು ಟಿಕೆಟ್ ಹಂಚಿಕೆಯಲ್ಲಿನ ಭ್ರಷ್ಟಾಚಾರ ಮತ್ತು ಪಕ್ಷಪಾತವನ್ನು ಕಡಿಮೆ ಮಾಡಬಹುದು ಎಂದು ಪಕ್ಷದ ಮೂಲಗಳು ನಂಬಿವೆ. ಇನ್ನು ಪ್ರಿಯಾಂಕಾ ಗಾಂಧಿಯವರ ಆಕ್ಟಿವ್ ರಾಜಕೀಯ ಪ್ರವೇಶವು
ಕಾಂಗ್ರೆಸ್ ಪಕ್ಷಕ್ಕೆ ಹಲವು ಆಯಾಮಗಳಲ್ಲಿ ಲಾಭದಾಯಕವಾಗಿದೆ. ಇದು ಕೇವಲ ಒಂದು ಕುಟುಂಬದ ಸದಸ್ಯೆಯ ಸೇರ್ಪಡೆಯಲ್ಲ, ಬದಲಾಗಿ ಪಕ್ಷದ ಮರು ಸಂಘಟನೆಯ ಪ್ರಕ್ರಿಯೆಯಾಗಿದೆ. ಇನ್ನು ಭಾರತದ ಮತದಾರರಲ್ಲಿ ಮಹಿಳೆಯರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಿದ್ದು, ಪ್ರಿಯಾಂಕಾ ಗಾಂಧಿಯವರು ಮಹಿಳೆಯರನ್ನು ರಾಜಕೀಯದ ಕೇಂದ್ರ ಬಿಂದುವಿಗೆ ತಂದಿದ್ದಾರೆ. ಉತ್ತರ ಪ್ರದೇಶದ 2022ರ ವಿಧಾನಸಭಾ ಚುನಾವಣೆಯಲ್ಲಿ 40% ಟಿಕೆಟ್ಗಳನ್ನು ಮಹಿಳೆಯರಿಗೆ ನೀಡುವ ಮೂಲಕ ಇವರು ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಟ್ಟಿದ್ರು. ಈ ಪ್ರಯೋಗವು ತಕ್ಷಣದ ಚುನಾವಣಾ ಫಲಿತಾಂಶವನ್ನು ನೀಡದಿದ್ದರೂ ದೀರ್ಘಕಾಲದವರೆಗೆ ಕಾಂಗ್ರೆಸ್ ಮಹಿಳೆಯರ ಪರವಾದ ಪಕ್ಷ ಎಂಬ ಸಂದೇಶವನ್ನ ರವಾನಿಸಿದೆ. ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಯುವ ಜನಸಂಖ್ಯೆಯನ್ನ ಹೊಂದಿದೆ. ಪ್ರಿಯಾಂಕಾ ಗಾಂಧಿಯವರು ಯುವಜನರ ನಿರುದ್ಯೋಗ ಮತ್ತು ಅಕ್ರಮಗಳು ಮತ್ತು ಉದ್ಯೋಗ ನೇಮಕಾತಿಯಲ್ಲಿನ ವಿಳಂಬದ ಬಗ್ಗೆ ಸತತವಾಗಿ ಧ್ವನಿಯನ್ನ ಎತ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದೀರ್ಘಕಾಲದಿಂದ ಅಧಿಕಾರವಿಲ್ಲದೆ ಕಂಗೆಟ್ಟಿದ್ರು. ಪ್ರಿಯಾಂಕಾ ಗಾಂಧಿಯವರ ಭಾಷಣಗಳು ಮತ್ತು ಇವರ ಧೈರ್ಯವಂತ ನಡೆಗಳು ಕಾರ್ಯಕರ್ತರಲ್ಲಿ ಹೊಸ ಭರವಸೆಯನ್ನ ಮೂಡಿಸಿವೆ. ಇವರು ಕಾರ್ಯಕರ್ತರೊಂದಿಗೆ ನೇರ ಸಂವಾದ ನಡೆಸುತ್ತಾ ಸೋಲುಗಳಿಂದ ಧೃತಿಗೆಡಬಾರದು ಎಂಬ ಸಂದೇಶವನ್ನ ನೀಡುತ್ತಾ ಇದ್ದಾರೆ. ಇದು ತೆಳಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ಗಟ್ಟಿಗೊಳಿಸಲು ಸಹಕಾರಿಯಾಗಿದೆ. ಪ್ರಿಯಾಂಕಾ ಗಾಂಧಿಯವರನ್ನು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಂಬಿಸಬೇಕು ಎಂಬ ಬೇಡಿಕೆಯು ಕೇವಲ ಕಾಂಗ್ರೆಸ್ ಪಕ್ಷದೊಳಗಿನಿಂದ ಮಾತ್ರವಲ್ಲದೆ ಸಾರ್ವಜನಿಕ ವಲಯದಿಂದಲೂ ಕೇಳಿ ಬರ್ತಾ ಇದೆ. ರಾಹುಲ್ ಗಾಂಧಿಯವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಪ್ರಿಯಾಂಕಾ ಗಾಂಧಿಯವರಲ್ಲಿನ ಗೆಲ್ಲುವ ಸಾಮರ್ಥ್ಯ ಹೆಚ್ಚಿನವರನ್ನ ಆಕರ್ಷಿಸ್ತಾ ಇದೆ. ಗ್ರಾಮೀಣ ಭಾರತದಲ್ಲಿ ಇಂದಿರಾ ಗಾಂಧಿಯವರ ಹೆಸರು ಇಂದಿಗೂ ಗೌರವದ ಸಂಕೇತವಾಗಿದೆ. ಪ್ರಿಯಾಂಕಾ ಗಾಂಧಿಯವರ ನಡಿಗೆ, ಅವರ ಡ್ರೆಸ್ಸಿಂಗ್ ಸ್ಟೈಲ್ ಮತ್ತು ಅವರ ಮಾತಿನ ದಾಟಿ ಇಂದಿರಾ ಗಾಂಧಿಯವರನ್ನ ನೆನಪಿಸುತ್ತೆ. ಪ್ರಧಾನಿ ಅಭ್ಯರ್ಥಿಯಾಗಿ ಇವರು ಕಣಕ್ಕಿಳಿದ್ರೆ ಹಿಂದುತ್ವ ಮತ್ತು ರಾಷ್ಟ್ರೀಯತೆಯ ಅಲೆಯ ನಡುವೆಯೂ ಗಾಂಧಿ ಕುಟುಂಬದ ಹಳೆಯ ಪರಂಪರೆಯನ್ನು ಮತಗಳನ್ನಾಗಿ ಪರಿವರ್ತಿಸುವ ಶಕ್ತಿ ಇವರಿಗಿದೆ ಎಂದು ವಿಶ್ಲೇಷಕರು ಭಾವಿಸ್ತಾರೆ. ಇನ್ನು 2024ರ ವಯನಾಡು ಉಪಚುನಾವಣೆಯಲ್ಲಿ 4 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜಯಗಳಿಸಿದ ಪ್ರಿಯಾಂಕಾ ದಕ್ಷಿಣ ಭಾರತದಲ್ಲಿ ಗಾಂಧಿ ಕುಟುಂಬದ ಮೇಲಿರುವ ಪ್ರೀತಿಯನ್ನು ಸಾಬೀತುಪಡಿಸಿದ್ದಾರೆ. ವಯನಾಡಿನ ಜನರು ಇವರನ್ನು ಕೇವಲ ನಾಯಕಿಯಾಗಿ ಅಲ್ಲದೆ ತಮ್ಮ ಮನೆಯ ಮಗಳಂತೆ ಸ್ವೀಕರಿಸಿದ್ದಾರೆ. ಇನ್ನು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕೇರಳ, ತಮಿಳುನಾಡು, ಕರ್ನಾಟಕ, ತೆಲಂಗಾಣದಂತಹ ರಾಜ್ಯಗಳಲ್ಲಿ ಕಾಂಗ್ರೆಸ್ ಈಗಾಗಲೇ ಬಲಿಷ್ಠವಾಗಿದ್ದು, ಪ್ರಿಯಾಂಕಾ ಅವರ ನಾಯಕತ್ವವು ಈ ಪ್ರದೇಶಗಳನ್ನು ಕಾಂಗ್ರೆಸ್ನ ಭದ್ರಕೋಟೆಯನ್ನಾಗಿ ಮಾಡಲು ನೆರವಾಗಿದೆ. ಇನ್ನು ಪ್ರಿಯಾಂಕಾ ಗಾಂಧಿಯವರ ದಾರಿಯು ಅಂದರೆ ರಾಜಕೀಯ ದಾರಿಯು ಸುಗಮವಾಗಿಲ್ಲ. ಇವರು ಹಲವು ಆಂತರಿಕ ಮತ್ತು ಬಾಹ್ಯ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಈ ಸವಾಲುಗಳನ್ನು ಹೇಗೆ ನಿಭಾಯಿಸ್ತಾರೆ ಎಂಬುದರ ಮೇಲೆ ಇವರ ಭವಿಷ್ಯ ನಿರ್ಧಾರವಾಗಲಿದೆ. ಸದ್ಯಕ್ಕೀಗ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿ ಬರ್ತಾ ಇರೋದು ಒಂದೇ ಕೂಗು: ರಾಹುಲ್ ಗಾಂಧಿಯವರ ಬದಲು ಪ್ರಿಯಾಂಕಾ ಗಾಂಧಿಯವರು ಪಕ್ಷದ ನಾಯಕತ್ವವನ್ನು ವಹಿಸಿಕೊಳ್ಳಬೇಕು, ಜೊತೆಗೆ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅನ್ನೋ ಕೂಗು. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್